ರೇಣುಕಾಸ್ವಾಮಿಯ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಜೂನ್ 8ನೇ ತಾರೀಕು ಮಧ್ಯಾಹ್ನದಿಂದ ಇವತ್ತಿನ ಈ ಸಮಯದವರೆಗಿನ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ನಿಮಗೆ ಬೈಹಾಟ್ ಆಗಿದೆ. ಯಾಕಂದ್ರೆ ಪ್ರತಿದಿನ ಬೆಳಗಾಗಿ ಎದ್ದಿದ ತಕ್ಷಣ ಮೊಟ್ಟ ಮೊದಲ ಸುದ್ದಿ ನಾವು ನೋಡೋದು ದರ್ಶನ್ ಪ್ರಕರಣದ್ದು. ಈ ಪ್ರಕರಣದ ಹಲವು ಅಪ್ಡೇಟ್ಸ್ಗಳನ್ನ ಕಾಲಕ್ಕೆ ನಿಮಗೆ ಕೊಡುವ ಪ್ರಯತ್ನಗಳು ಬೇರೆ ಬೇರೆ ಮಾಧ್ಯಮಗಳು ಅವರದ್ದೇ ಶೈಲಿಯಲ್ಲಿ ಮಾಡ್ತಾ ಇವೆ. ಆದರೆ ಇವತ್ತಿನ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ದರ್ಶನ್ ಅವರ ಬಗೆಗಿನ ಒಂದು ಸಾಫ್ಟ್ ಕಾರ್ನರ್ ಇತ್ತು. ಕೊಲೆ ಮಾಡಿರಬಹುದು, ಆದರೆ ಅವರ ಹುಡುಗರು ಹೊಡೆದು ಆ ಕೊಲೆ ಆಗಿರಬಹುದು, ಅಥವಾ ಇವರೇನೋ ಕರೆಸಿದ್ದಾರೆ, ಅವ್ರಿಗೇನೋ ಹೇಳೋದಕ್ಕೆ ಹೊರಟಿದ್ದಾರೆ. ಆದರೆ ಇವರ ಕುಡಿತದ ಚಟ, ಇವರ ಕುಡಿತದ ಅಮಲು ಆ ಕೊಲೆಯನ್ನ ಮಾಡಿಸ್ಬಿಡ್ತು ಅನ್ನುವ ಎಲ್ಲ ವಾದಗಳು ಮಾತುಗಳನ್ನೆಲ್ಲ ನಾವು ಇಷ್ಟು ದಿನ ಕೇಳಿಸ್ಕೊಂಡ್ವಿ. ಆದರೆ ಇವತ್ತು ಬೆಳಿಗ್ಗೆ 10 ಗಂಟೆಯ ನಂತರ ಇಡೀ ಪ್ರಕರಣದ ದೃಷ್ಟಿಕೋನ ಬದಲಾಗುತ್ತೆ. ಯಾಕಂದ್ರೆ ಪವರ್ ಟಿವಿಯಲ್ಲಿ ಬಂದಂತ ಪವರ್ಫುಲ್ ಬ್ರೇಕಿಂಗ್ ನಿಂದ ಹೇಗೆ ಆ ರೇಣುಕಾಸ್ವಾಮಿ ಎನ್ನುವ ಸಣಕಲನನ್ನ, ಆ ಬಡಪಾಯಿ ಜೀವವನ್ನ ಈ ಪಾಪಿಗಳು ಹರಿದು ಮುಕ್ಕಿದ್ದಾರೆ ಅನ್ನುವ ದೃಶ್ಯ ಸಾಕ್ಷ್ಯವನ್ನ ನಿಮ್ಮ ಮುಂದೆ ಮೊಟ್ಟ ಮೊದಲು ಪ್ರೆಸೆಂಟ್ ಮಾಡಿದ್ದು ನಿಮ್ಮ ಪವರ್ ಟಿವಿ. ನಾವು ಅದನ್ನ ಬ್ರೇಕ್ ಮಾಡಿದ್ವಿ, ಉಳಿದವರು ಅದನ್ನ ಫಾಲೋ ಮಾಡಿದ್ರು. ಈಗ ಪ್ರತಿ ಚಾನಲ್ ಅಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಹರಡ್ತಾ ಇರುವ ಈ ಸುದ್ದಿ ಆರಂಭವಾಗಿದ್ದು ನಿಮ್ಮ ಮುಂದೆ ಇಟ್ಟಿದ್ದು ಮೊಟ್ಟ ಮೊದಲಿಗೆ ಪವರ್ ಟಿವಿ ಅನ್ನೋದನ್ನ ನೆನಪಿಸಿಕೊಳ್ತಾ, ಈಗ ಈ ಕ್ಷಣ ದರ್ಶನ್ನ ಕ್ರೂರತ್ವ ಎಷ್ಟಿದೆ, ದರ್ಶನ್ ಮತ್ತು ಅವರ ಆ ಪಟಾಲಾಮ್ ಗ್ಯಾಂಗ್ ನ ಮನಸ್ಥಿತಿ ಹೇಗಿದೆ, ಅವರು ನಿಜವಾಗ್ಲೂ ಮನುಷ್ಯರ ಇಡೀ ಪ್ರಕರಣದಲ್ಲಿ ಆ ರೇಣುಕಾಸ್ವಾಮಿಯನ್ನ ಹೇಗೆ ಹರಿದು ಮುಕ್ಕಿದ್ದಾರೆ ಅನ್ನುವ ಒಂದೊಂದೇ ದೃಶ್ಯ ಸಾಕ್ಷ್ಯಗಳನ್ನ ಈ ಕ್ಷಣದಿಂದ ನಿಮ್ಮ ಮುಂದಿಡ್ತೀನಿ. ಇದಾದ ಮೇಲೆ, ಇದನ್ನ ನೋಡಿದ ಮೇಲೆ ನೀವೇ ಕೇಳ್ತೀರಾ, ಏ ದರ್ಶನ್ ನೀನೆಷ್ಟು ಕ್ರೂರಿ ಅಂತ. ಇವತ್ತು ಬೆಳಿಗ್ಗೆ 10 ಗಂಟೆಯವರೆಗೂ ಈ ಪ್ರಕರಣದ ದಿಕ್ಕೇ ಬೇರೆ. ಆದ್ರೆ ನಾವು 10 ಗಂಟೆಗೆ ಬ್ರೇಕ್ ಮಾಡಿದ ಪವರ್ಫುಲ್ ಬ್ರೇಕಿಂಗ್ ಈಗ ಬೇರೆ ಬೇರೆ ಮಾಧ್ಯಮಗಳಿಗೆ ಅದು ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಮೇಲೆ ರಕ್ಕಸರಂತೆ ಈ ಕೆಡಿ ಗ್ಯಾಂಗ್ ಕೊಟ್ಟಿದ್ದ ಚಿತ್ರಹಿಂಸೆಯ ಪಿನ್ ಟು ಪಿನ್ ಅಪ್ಡೇಟ್ಸ್ ಗಳನ್ನ ಬೆಳಿಗ್ಗೆ 10 ಗಂಟೆಗೆ ಬ್ರೇಕ್ ಮಾಡಿದ್ವಿ. ಆತನ ದೇಹವನ್ನ ಹೇಗೆ ಹರಿದು ಮುಕ್ಕಿದ್ರು ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಮಧ್ಯಾಹ್ನ 3 ಗಂಟೆ ಮೇಲೆ ಬೇರೆ ಬೇರೆ ಚಾನೆಲ್ಗಳನ್ನ ಫಾಲೋ ಅಪ್ ಮಾಡಿದ್ವು. ದರ್ಶನ್ ಕೇಸ್ ಬಳಿಕ ಸಾರಿ ಗ್ಯಾಂಗ್ ನ ರಹಸ್ಯವನ್ನ ನಾವೇ ಬಿಚ್ಚಿಟ್ಟಿದ್ದು. ಮಲ್ಲಿಕಾರ್ಜುನ್ ರಹಸ್ಯದ ಕಣ್ಮರೆಯ ಬಗ್ಗೆ ಮೊದಲು ಬ್ರೇಕ್ ಮಾಡಿದ್ದು ನಿಮ್ಮ ಪವರ್ ಟಿವಿ. ದರ್ಶನ್ ಫಾರ್ಮ್ ಹೌಸ್ ನ ಶ್ರೀಧರ್ ಅಲ್ಲಿ ಅಸಹಜ ಸಾವಾಗಿದ್ದನ್ನೂ ಕೂಡ ನಿನ್ನೆ ಬೆಳಿಗ್ಗೆ ಬಿಚ್ಚಿಟ್ಟಿದ್ದು ನಿಮ್ಮದೇ ಪವರ್ ಟಿವಿ. ತನಿಖಾ ಪತ್ರಿಕೋದ್ಯಮ ಅಂತಂದ್ರೆ ಏನು ಅನ್ನೋದಕ್ಕೆ ಹೊಸ ಭಾಷ್ಯವನ್ನ ಬರೆದಿರುವ ಬ್ರೇಕಿಂಗ್ ಗಳ ಕಿಂಗ್ ನಿಮ್ಮ ಪವರ್ ಟಿವಿ ಇವತ್ತು ಈ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡುತ್ತೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕದ ಮುಂದೆ ದರ್ಶನ್ ಮತ್ತು ಇಡೀ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಕೊಟ್ಟ ಚಿತ್ರಹಿಂಸೆಯ ಚಿತ್ರ ಸಾಕ್ಷಿಯನ್ನ, ದೃಶ್ಯ ಸಾಕ್ಷಿಯನ್ನ ನಿಮ್ಮ ಮುಂದೆ ಇಡುತ್ತೆ. ಯಾವ ರೀತಿಯಲ್ಲಿ ರೇಣುಕಾಸ್ವಾಮಿಯನ್ನ ಈ ಪಾಪಿಗಳು ಬಡದು ತಿಂದ್ರು ಅನ್ನೋದನ್ನ ನಿಮ್ಮ ಮುಂದೆ ಸಾಕ್ಷಿ ಸಮೇತ ಇಡ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ನಾವು ಅದನ್ನ ಬ್ರೇಕ್ ಮಾಡಿದ್ವಿ. ಈಗ ಸಂಜೆ ಸರಿಯಾಗಿ 5 ಗಂಟೆ ಆಗಿದೆ. ಇಷ್ಟೊತ್ತೊಳಗಾಗಲೇ ಈ ಸುದ್ದಿ ಕರ್ನಾಟಕದ ಮನೆಗೆ ತಲುಪಿದೆ. ಆದರೆ ಒಬ್ಬ ಸೊಣಕಲ ಶರೀರದವನನ್ನ ಒಂದು 10, 15, 20 ಜನ ಘಟಗಳು ಸೇರ್ಕೊಂಡು, ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಸ್ ಗಳು ಸೇರ್ಕೊಂಡು, ಅಭಿಮಾನಿಗಳನ್ನ ಕರೆಸ್ಕೊಂಡು ಆ ಅಭಿಮಾನಿಗಳ ಕೈಯಲ್ಲಿ ಕೊಲೆ ಮಾಡಿಸ್ತಾರೆ. ಆ ರೇಣುಕಾಸ್ವಾಮಿಯನ್ನು ನೋಡಿದಿರಿ ನೀವು. ರೇಣುಕಾಸ್ವಾಮಿ ಹೇಗಿದ್ದಾನೆ? ಆ ರೇಣುಕಾಸ್ವಾಮಿ ಅಂತ ರೇಣುಕಾಸ್ವಾಮಿ ಅಪೋಲೋ ಫಾರ್ಮಸಿನಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದ ರೇಣುಕಾಸ್ವಾಮಿ, ಸರಿ ಸುಮಾರು 45ರಿಂದ 50 kg ಮ್ಯಾಕ್ಸಿಮಮ್ ಅವನ ತೂಕ. ಅಂಥ ರೇಣುಕಾಸ್ವಾಮಿಯನ್ನ ಹೊಡೆಯೋದಕ್ಕೆ ಬಂದಿದ್ದಂಥ ಗ್ಯಾಂಗ್ನ ಸಂಖ್ಯೆ ಎಷ್ಟು, ನಂಬರ್ಸ್ಗಳು ಎಷ್ಟು ಗೊತ್ತಾ? ಅವ್ರು ಯಾರೋ ಒಬ್ರು ಕಂಡವರೇ ಹೇಳಿರೋ ಪ್ರಕಾರ 50ರಿಂದ 60 ಜನ. ಬಿಡಿ, ಅದನ್ನ ಸಿಂಪ್ಲಿಫೈ ಮಾಡೋಣ. ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಆ 17 ಜನನೇ ಅಂತ ಇಟ್ಕೊಳ್ಳೋಣ. ಒಬ್ಬ ಸೊಣಕಲ ಜೀವವನ್ನ ಹೊಡೆಯೋದಕ್ಕೆ, ಅವನನ್ನ ಕೊಲ್ಲೋದಕ್ಕೆ, ಅವನಿಗೆ ಚಿತ್ರಹಿಂಸೆ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡು ಬಂದಿದ್ದಂತ ಆ 17 ಜನ ನರ ರಾಕ್ಷಸರು, ನರ ರೂಪದ ರಾಕ್ಷಸರು ಕೊಟ್ಟಿರುವ ಚಿತ್ರಹಿಂಸೆ. ಅವರು ಮನುಷ್ಯರಂತೂ ಖಂಡಿತ ಅಲ್ಲವೇ ಅಲ್ಲ. ಪ್ರಾಣಿಗಳಾದ್ರೂ ಕೂಡ ಹೊಟ್ಟೆ ಹಸುವಾಗಿದ್ಯಾ, ಹೋಗಿ ಬೇಟೆಯಾಡಿ ತಿಂತವೆ. ಇಲ್ವಾ ಅದಕ್ಕೇನಾದ್ರೂ ತೊಂದರೆ ಆಗಿದ್ಯಾ, ಹೋಗಿ ಬೇಟೆಯಾಡಿ ತಿಂತವೆ.
ಅದನ್ನು ಬಿಟ್ರೆ ಸುಖ ಸುಮ್ಮನೆ ಒಂದು ಮೆಸೇಜ್ ಮಾಡಿದ್ದಕ್ಕೆ ಸೋಷಿಯಲ್ ಮೀಡಿಯಾ ಮನೆಯಲ್ಲಿ ನಾವು ಎಲ್ಲರ ಮುಂದೆ ಹೇಳೋದಕ್ಕಾಗದೇ ಇರುವ ಮಾತುಗಳನ್ನ ಅಥವಾ ಧೈರ್ಯವಾಗಿ ಸಾರ್ವಜನಿಕವಾಗಿ ಆಡೋದಕ್ಕಾಗದೇ ಇರುವಂತ ಮಾತುಗಳನ್ನ ಈ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಕೆಲವರು ಅದನ್ನ ಆಡ್ತಾರೆ. ಅಂಥವರ ಜಾಗ ಈ ಸೋಷಿಯಲ್ ಮೀಡಿಯಾದ ಒಂದು ಸ್ಟೇಟ್ಮೆಂಟ್ ಒಂದು ಜೀವವನ್ನ ತೆಗಿತು ಅನ್ನೋದಕ್ಕಿಂತ ಆ ಜೀವ ಹೇಗೆ ನರಳಿ ಈ ನರ ರಾಕ್ಷಸರ ಕೈಯಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತು ಅನ್ನೋದನ್ನ ಒಂದೊಂದಾಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇವರು ಕೊಟ್ಟಿರೋದು ಹಿಂಸೆ ಅಲ್ಲ, ಇವರು ಕೊಟ್ಟಿರೋದು ಚಿತ್ರಹಿಂಸೆ, ಇವರು ಕೊಟ್ಟಿರೋದು ನರಮಾನವರು ಸಹಿಸಿಕೊಳ್ಳಲಾಗದ ಚಿತ್ರಹಿಂಸೆ. ಅಂತ ಚಿತ್ರಹಿಂಸೆ ಕೊಟ್ಟಿರುವಂತಹ ಈ ರೇಣುಕಾ ಸ್ವಾಮಿಯ ಮರ್ಡರ್ ನೀವು ಈ ದೃಶ್ಯಗಳನ್ನ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಟ ದರ್ಶನ್ ಎಷ್ಟು ಕ್ರೂರಿ ಅನ್ನೋದಕ್ಕೆ ಭಯಾನಕ ಸಾಕ್ಷ್ಯಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಬೇರೆಲ್ಲೂ ಇಲ್ಲ, ಬೇರೆ ಯಾರಿಗೂ ಸಿಕ್ಕಿರಲಿಲ್ಲ. ಮೊಟ್ಟ ಮೊದಲು ನಿಮ್ಮ ಮುಂದಿಟ್ಟಿದ್ದೆ ನಾವು. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಈಗ ಮತ್ತೊಮ್ಮೆ ನಿಮ್ಮ ಮುಂದಿಡ್ತಾ ಇದ್ದೀವಿ. ಎದೆ ಜಲ್ಲನಿಸುತ್ತೆ, ಎಂತವನಿಗಾದ್ರೂ ರೋಷ ಉಕ್ಕಿ ಹರಿಯುತ್ತೆ. ಆ ದಾಸನ ಇನ್ನೊಂದು ಮುಖ ಅನಾವರಣ ಆಗ್ತಾ ಇದೆ. ಪ್ರೊಫೆಷನಲ್ ಕಿಲ್ಲರ್ಸ್ ಗಳು ಈ ರೀತಿ ಮಾಡಲ್ಲ, ಆ ರೀತಿ ಚಿತ್ರಹಿಂಸೆ ಕೊಟ್ಟುಕೊಂಡಿದ್ದಾರೆ. ಡಿ ಗ್ಯಾಂಗ್, ಸಾರಿ ಗ್ಯಾಂಗ್, ಅದರ ಭಯಾನಕ ಫೋಟೋಗಳನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಇಂಥ ಚಿತ್ರಹಿಂಸೆ ಯಾವ ಶತ್ರುಗಳಿಗೂ ಕೂಡ ಕೊಡಬಾರದು, ಯಾವ ಶತ್ರು ಕೂಡ ಈ ರೀತಿ ಸಾಯಬಾರದು. ಅಕ್ಷರಶಃ ನರಕದ ಕತೆ ಕೇಳಿದ್ವಲ್ಲ ನಾವು, ಅಲ್ಲಿ ಹಾಗೆ ಮಾಡ್ತಾರಂತೆ, ಕುದಿಯುವ ಎಣ್ಣೆಗೆ ಹಾಕ್ತಾರಂತೆ. ಆ ಎಲ್ಲವನ್ನ ಇವರು ಮಾಡೋದಕ್ಕೆ ಮುಂದಾಗಿದ್ರು. ರಾಡಲ್ಲಿ ಹೊಡೆದಿದ್ರು, ಮರದ ಕಟ್ಟಿಗೆ ಹೊಡೆದಿದ್ರು, ಕರೆಂಟ್ ಶಾಕ್ ಕೊಟ್ಟಿದ್ರು, ಮೈಕೈಗೆ ಸಿಗರೆಟ್ ನಲ್ಲಿ ಸುಟ್ಟಿದ್ರು. ಯಾರನ್ನ? ಆ ಸೊಣಕಲ ಜೀವದ ರೇಣುಕಾ ಸ್ವಾಮಿಯನ್ನ. ಸರಿಯಾಗಿ ತೂಕ ಮಾಡಿದ್ರೆ 50 kg ಬರಲ್ಲ ಅಷ್ಟು ಸೊಣಕಲ ಜೀವದ ಆ ರೇಣುಕಾ ಸ್ವಾಮಿಯನ್ನ ಕೊಲ್ಲೋದಕ್ಕೆ ಇವರು ಬಳಕೆ ಮಾಡಿದ್ದು ರಾಡು, ರೀಪರ್ ಪೀಸು, ಮರದ ತುಂಡುಗಳು, ಮರದ ಪೀಸ್ಗಳು, ಕರೆಂಟ್ ಶಾಕು, ಮೆಗ್ಗರಲ್ಲಿ ಇಲೆಕ್ಟ್ರಿಕಲ್ ಶಾಕು, ಸಿಗರೇಟ್ ಇಂದ ಕೈ ಸುಟ್ಟಿರೋದು, ಏನೇನೆಲ್ಲ ಮಾಡಿದೆ. ನಾವಿಷ್ಟ ದಿನ ತೆರೆಯ ಮೇಲೆ ಆರಾಧಿಸ್ತಾ ಇದ್ದಂತ ಈ ಕೆಲವು ಅಭಿಮಾನಿಗಳು ಹಾಲಿನ ಅಭಿಷೇಕ ಮಾಡಿದ್ದಂತಹ, ಈ ಸಿನಿಮಾದಲ್ಲಿ ವಿಲನ್ ರೋಲ್ ಅನ್ನ ಮಾಡೋದಕ್ಕೆ ಇಷ್ಟಾನೇ ಪಡದೆ ಇರುವಂತಹ ಈ ಸೋ ಕಾಲ್ಡ್ ಡಿ ಬಾಸ್ ನಟ ದರ್ಶನ್, ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ ಅಂತೆಲ್ಲ ಮೆರೆದಾಡಿದ್ದ ದರ್ಶನ್ ಯಾವ ಸುಲ್ತಾನ, ಎಂತ ನರಭಕ್ಷಕ, ಎಂತ ಕ್ರೂರಿ, ಎಂತ ಪಾಪಿ, ಎಂತ ಕಠಿಣ ಹೃದಯಿ, ಕಲ್ಲ ಹೃದಯಿ ಅನ್ನೋದನ್ನ ಈ ಪ್ರತಿಯೊಂದು ಫೋಟೋಗಳು ಸಾಕ್ಷ್ಯ ಸಮೇತ ವಿವರಿಸುತ್ತವೆ. ಈ ಫೋಟೋಗಳು ಮಾತನಾಡುತ್ತವೆ. ಈ ಫೋಟೋಗಳನ್ನು ನಿಮ್ಮ ಮುಂದೆ ಇಡೋದಕ್ಕಿಂತ ಮೊದಲು ಈ ಫೋಟೋಗಳನ್ನು ನೋಡೋದಕ್ಕೆ ನಿಜವಾಗ್ಲೂ ಮಕ್ಕಳು ಮತ್ತು ಸ್ವಲ್ಪ ವೀಕ್ ಹೃದಯದವರಿದ್ರೆ ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ. ಯಾಕಂದ್ರೆ ನರಮಾನವರಿಗೆ ಸಹಿಸಿಕೊಳ್ಳಲಾಗದ ಶಿಕ್ಷೆಯನ್ನ ಕೊಟ್ಟಿದೆ. ನರಮಾನವನಾದವನು ಅನುಭವಿಸಬಾರದಾದಷ್ಟು ನೋವನ್ನ ಈ ಪಟ್ಟಣಗೆರೆ ಶೆಡ್ನಲ್ಲಿ ಈ ಡಿ ಗ್ಯಾಂಗ್ ಕೊಟ್ಟಿದೆ. ಈ ಗ್ಯಾಂಗ್ ಇದೆಯಲ್ಲ, ಪ್ರಾಣಿಗಳಿಗಿಂತಲೂ ಕೇಡು, ನಾಯಿಗಳಿಗಿಂತಲೂ ಕೇಡು. ನಾಯಿ ಅಂತಂದ್ರೂ ನಾಯಿ ಕುಲಕ್ಕೆ ಅವಮಾನ. ಆ ರೀತಿನಲ್ಲಿ ಹರಿದು ಮುಕ್ಕಿರುವ ಒಂದೊಂದೇ ದೃಶ್ಯಗಳನ್ನ ನಿಮ್ಮ ಮುಂದೆ ಮುಂದಿನ 45 ನಿಮಿಷಗಳವರೆಗೂ ನಿಮಗೆ ಒಂದೊಂದಾಗೆ ದೃಶ್ಯ ಸಾಕ್ಷ್ಯಗಳ ಸಮೇತ ವಿವರಣೆಯನ್ನ ಇಡ್ತಾ ಹೋಗ್ತೀನಿ. ಮೊದಲಿಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಹೃದಯವನ್ನ ಗಟ್ಟಿ ಮಾಡ್ಕೊಂಡು ನೋಡಿ. ಇದು ನಿಮ್ಮ ಈ ಅಭಿಮಾನಿಗಳ ಪೂಜೆ ಮಾಡುವ ಡಿ ಬಾಸ್ನ ಅಸಲಿ ಮುಖವಾಡ. ನಾನು ಮೊದಲು ಆರಂಭ ಮಾಡ್ತೀನಿ ನೋಡಿ. ಡಿ ಬಾಸು ಅರೆಸ್ಟ್ ಹೆಂಗ್ ಆಗ್ತಾರೆ? ಅಂಥ ಮೇರು ನಟನನ್ನ, ಅದೇ ಸಿನಿಮಾದವ್ರು ಹೇಳ್ದಂಗೆ ಮೇರು ನಟನನ್ನ, ಅಂಥ ಬಾಕ್ಸ್ ಆಫೀಸ್ ಸುಲ್ತಾನ್ನನ್ನ ಕರ್ಕೊಂಬಂದು ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ನಾವು ಮೊದಲೇ ಅನ್ಕೊಂಡಿದ್ವಿ ಅದಕ್ಕೇನಾದ್ರೂ ಗಂಭೀರವಾದ ಕಾರಣ ಇರಲೇಬೇಕು. ಕೇವಲ ಇವರು ಫೋನ್ ಮಾಡಿ ಹೇಳಿದ್ರು, ಅವನನ್ನ ಎತ್ತಾಕೊಂಬನ್ನಿ ಅಂತ ಹೇಳಿದ್ರು, ಅವನಿಗೊಂದು 2 ಏಟ್ ಹೊಡೆದ್ರು, ಹೊರಗಡೆ ಹೋದ್ರು, ಈ ಹುಡುಗರು ಕುಡಿದ ಅಮಲ್ನಲ್ಲಿ ಅವನನ್ನ ಕೊಂದುಬಿಟ್ರು. ಅದಕ್ಕೆಲ್ಲ ದರ್ಶನ್ನನ್ನ ಅರೆಸ್ಟ್ ಮಾಡಿ ಇಷ್ಟು ದಿನಗಳ ಕಾಲ ಕಸ್ಟಡಿಗೆ ಇಟ್ಟುಕೊಳ್ಳುವ ಸಾಧ್ಯತೆಗಳು ಬಹಳ ಕಡಿಮೆ ಇತ್ತು. ಯಾಕಂದ್ರೆ ನಟ ದರ್ಶನ್ ರಾಜ್ಯದ ಹಲವು ಮಿನಿಸ್ಟರ್ಸ್ಗಳ ಜೊತೆಗೆ 1-to-1 ಕಾಂಟ್ಯಾಕ್ಟ್ ಅಲ್ಲಿರುವವರು. ರಾಜ್ಯದ ಹಲವು ಅಭ್ಯರ್ಥಿಗಳು ದರ್ಶನ್ ಅವರನ್ನು ಅವರ ಪ್ರಚಾರಕ್ಕೋಸ್ಕರ ಬರಮಾಡಿಕೊಂಡಿರೋರು. ಅದೆಷ್ಟೋ ಜನ ಇವನ ಹೆಸರನ್ನು ಹೇಳ್ಕೊಂಡು ಗೆದ್ದಿರೋರು. ಕಳೆದ ಮಂಡ್ಯದ ಲೋಕಸಭಾ ಚುನಾವಣೆಯ ದೃಶ್ಯ ಸಾಕ್ಷಿಗಳು ಕೂಡ ನಿಮ್ಮ ಮುಂದಿದೆ. ಅಂಥ ದರ್ಶನ್, ಅಂಥ ಮೇರು ನಟ ದರ್ಶನ್
ಅರೆಸ್ಟ್ ಆಗೋದಕ್ಕೆ ಕಾರಣ ಆಗಿದ್ದು ದರ್ಶನ್ನ ಕಾಲುಗಳು. 12,000 ನೀಲಿ ಬಣ್ಣದ ಶೂ ಹಾಕೊಂಡು ಒಬ್ಬ ವ್ಯಕ್ತಿಯ ಬಹಳ ಸೂಕ್ಷ್ಮ ಅಂಗ, ಮರ್ಮಾಂಗ, ಅದಕ್ಕೆ ಒಂದು ಸಣ್ಣ ಏಟಾದರೂ, ಸ್ವಲ್ಪ ಪ್ರಮಾಣದ ನೋವಾದರೂ ಇಡೀ ಪ್ರಾಣ ಹೋಗುವಷ್ಟು ನೋವಾಗುವ ಮರ್ಮಾಂಗಕ್ಕೆ ಹಿಂಸೆ ಕೊಡ್ತಾರೆ. ನೋಡಿ, ಇದು ರೇಣುಕಾ ಸ್ವಾಮಿಯ ಮರ್ಮಾಂಗ. ಬ್ಲರ್ ಮಾಡಿ ತೋರಿಸಲೇಬೇಕಾದ ಅನಿವಾರ್ಯತೆಯೊಂದಿಗೆ ನಿಮಗೆ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ. ಆದರೆ ವೃಷಣದ ಭಾಗ ಸಂಪೂರ್ಣ ಒಡೆದು ಹೋಗಿದೆ. ನೀವು ಪ್ರಾಣಿಗಳ ವಿಚಾರದಲ್ಲಿ ಇದನ್ನು ಕೇಳಿರಬಹುದು. ಬೇರೆ ಬೇರೆ ಪ್ರಾಣಿಗಳನ್ನ ಅದಕ್ಕೆ ಅದೇನೋ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನು ಕೇಳಿರಬಹುದು. ಆದರೆ ಮನುಷ್ಯನೊಬ್ಬನಿಗೆ ಮನುಷ್ಯ ಪ್ರಾಣಿ ಕೊಟ್ಟಿರುವ ಹಿಂಸೆ ಇದು. ಮನುಷ್ಯನೊಬ್ಬ ಅನುಭವಿಸಲಾಗದಷ್ಟು ನೋವನ್ನು ತಿಂದು ಸತ್ತಿರುವ ಕಥೆ ಇದು. ವೃಷಣದ ಭಾಗ ಯೋಚನೆ ಮಾಡ್ರಿ, ಒಬ್ಬ ಮನುಷ್ಯನ ವೃಷಣ ಭಾಗಕ್ಕೆ ಈ ರೀತಿನಲ್ಲಿ ಹಿಂಸೆ ಕೊಟ್ರೆ, ಈ ರೀತಿ ನಿಮಗೆ ದೃಶ್ಯ ಸರಿಯಾಗಿ ಕಾಣಿಸದೇ ಇದ್ರು ರಕ್ತದ ಮಾರ್ಕ್ಗಳು, ಮಾಂಸದ ಮುದ್ದೆಗಳು ಕಾಣಿಸ್ತಾ ಇದೆ. ಆ ಮಾಂಸದ ಮುದ್ದೆಗಳು ಹೊರಬರುವ ಹಾಗೆ ಲಿಟ್ರಲಿ ಹೇಳ್ತಿದ್ದೀನಿ, ಆ ಮಾಂಸದ ಮುದ್ದೆಗಳು ಹೊರಬರುವ ಹಾಗೆ ಇವನನ್ನ ಹಿಂಸಿಸಿ ಕೊಂದಿದ್ದಾರೆ. ಈ ಹಿಂಸೆ ಹೇಗಾಯಿತು ಅನ್ನುವ ಪ್ರಶ್ನೆಗಳು ಬಂದಾಗ, ರೇಣುಕಾ ಸ್ವಾಮಿಯ ಮೃತದೇಹವನ್ನು ಗಮನಿಸಿದಾಗ, ಆ ಅಂಶವನ್ನು ಗಮನಿಸಿದಾಗ, ವೃಷಣದ ಭಾಗಗಳು ಈ ರೀತಿಯಲ್ಲಿ ಒಡೆದು ಹೊರಗಡೆ ಬಂದಿದ್ದಂಥ ಸಂದರ್ಭದಲ್ಲಿ ಹೇಗಾಯಿತು ಅನ್ನುವ ಪ್ರಶ್ನೆ ಇಟ್ಟಾಗ ಕಣ್ಣು ಮುಂದೆ ಕಾಣಿಸಿದ್ದು ದರ್ಶನ್. ಎದುರುಗಡೆ ನಿಂತುಕೊಂಡು ರೇಣುಕಾ ಸ್ವಾಮಿ, ಸೊಣಕಲ ರೇಣುಕಾ ಸ್ವಾಮಿಯ ದೇಹವನ್ನ ಹುರಿದು ಮುಕ್ಕಿರುವ, ನೀವು ಆ ರೇಣುಕಾ ಸ್ವಾಮಿನ ಒಂದ್ಸಲ ನೋಡಿ. ರೇಣುಕಾ ಸ್ವಾಮಿಯ ದೃಶ್ಯವನ್ನ ನಿಮಗೆ ಮೊದಲಿಗೆ ನಾನು ತೋರಿಸ್ತೀನಿ. ಓಕೆ, ರೇಣುಕಾ ಸ್ವಾಮಿಯ ದೃಶ್ಯವನ್ನು ತೋರಿಸ್ತೀನಿ. ಒಂದು ಬಿಳಿ ಕೋಟ್, ನಿಮಗೆ ಗೊತ್ತಿದೆ ರೇಣುಕಾ ಸ್ವಾಮಿಯ ಬಟ್ಟೆ ಹಾಕೊಂಡಿರುವಂಥ ಒಂದು ಫೋಟೋ. ಇತ್ತೀಚೆಗೆ ಮದುವೆ ಆಗಿದೆ, 5 ತಿಂಗಳು 6 ತಿಂಗಳಾಗಿತ್ತು. ಓಕೆ, ಲೆಸ್ ದ್ಯಾನ್ 1 ಇಯರ್. ನೋಡಿ, ನೀವು ನಿಮ್ಮ ಟಿವಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ರೇಣುಕಾ ಸ್ವಾಮಿ ಎಷ್ಟು ದೊಡ್ಡದಾಗಿದ್ದಾನೆ, ಹೇಗಿದ್ದಾನೆ ಅವನು. ಒಂದು ಬಿಳಿ ಜುಬ್ಬ ಹಾಕೊಂಡಿದ್ದಾನೆ. ನರಪೇತಲ ಅನ್ನುವ ಪದ ಇವರನ್ನು ನೋಡಿದಾಗ ಹೇಳ್ತಾರೆ ಸಾಮಾನ್ಯವಾಗಿ. ಆ ವಾಹನ ಹೇಗಿದೆ, ಆ ವಾಹನದ ದಪ್ಪಕ್ಕಿಂತ ಅವನು ಸಣ್ಣ ಇದ್ದಾನೆ. 45ರಿಂದ 50 kg ಮ್ಯಾಕ್ಸಿಮಮ್. ಅದು ಸಂಪೂರ್ಣವಾಗಿ ಬೋನ್ ವೆಯ್ಟ್, ಮಸಲ್ ವೆಯ್ಟ್ ಅಲ್ಲ, ಮಸಲ್ ಇಲ್ಲ, ಮಸ್ಕ್ಯುಲಾರ್ ಬಾಡಿ ಅಲ್ಲ, ಜಿಮ್ಗೆ ಹೋಗಿರೋ ಬಾಡಿ ಅಲ್ಲ. ಎಷ್ಟು ಅಮಾಯಕನಾಗಿ ಸುಂದರನಾಗಿದ್ದಾನೆ. ಆ ಕೆನ್ನೆಗಳು, ಗಲ್ಲಗಳು ಒಳಗೆ ಹೋಗ್ಬಿಟ್ಟಿದೆ. ಅಷ್ಟು ಪೋಷಕಾಂಶದ ಕೊರತೆನೋ ಆತ ಇದ್ದದ್ದೇ ಹಾಗೇನೋ ಗೊತ್ತಿಲ್ಲ. ಆದರೆ ಅಷ್ಟು ಸುಂದರವಾಗಿರುವಂತಹ ರೇಣುಕಾ ಸ್ವಾಮಿಗೆ ಕೊಟ್ಟಿರುವ ಹಿಂಸೆಯ ಒಂದೊಂದೇ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ದರ್ಶನ್ ಅರೆಸ್ಟ್ ಆಗಿದ್ದು ಹೇಗೆ. ದರ್ಶನ್ ಅರೆಸ್ಟ್ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಇದೇ ಫೋಟೋ, ಇದೇ ದೃಶ್ಯ. ಈ ದೃಶ್ಯದ ಮೇಲೇನೆ ದರ್ಶನ್ ಅರೆಸ್ಟ್ ಆಗುತ್ತೆ. ಯಾಕಂದ್ರೆ 12,000 ಮೌಲ್ಯದ ನೀಲಿ ಬಣ್ಣದ ಶೂ ಹಾಕೊಂಡು ದರ್ಶನ್ನು ಈತನ ವೃಷಣದ ಮೇಲೆ ಕಾಲಿಟ್ಟು ಒದಿತಾನೆ. ಈತನ ವೃಷಣವನ್ನ ನೆಲಕ್ಕಿಟ್ಕೊಂಡು ಕಾಲಲ್ಲಿ ತುಳಿತಾನೆ. ಕಾಲಲ್ಲಿ ಸಿಗರೇಟ್ ಅನ್ನ ತುಳಿದ ಹಾಗೆ ಈತನ ವೃಷಣವನ್ನ ತುಳಿದು ಅದನ್ನ ಒಡೆದು ಹಾಕ್ತಾನೆ. ಒಬ್ಬ ಮನುಷ್ಯ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಕೋತೀರಾ? ಈತನಿಗೆ ಡಿ ಬಾಸ್ ಅಂದಿದ್ದು, ಈತನಿಗೆ ಬಾಕ್ಸ್ ಆಫೀಸ್ ಸುಲ್ತಾನ, ಈತನಿಗೆ ನಂಬರ್ 1 ಸ್ಟಾರ್, ಕನ್ನಡದ ಮೇರು ನಟನ ಯೋಗ್ಯತೆಗೆ ಒಬ್ಬ ಬಡಪಾಯಿಯ ಇವ್ರನ್ನ ಹೇಗಿದ್ದಾರೆ ನೋಡಿದಿರಲ್ಲ. ದರ್ಶನ್ ಅವರ ದೇಹ ಹೇಗಿದೆ ಅನ್ನೋದು ಗೊತ್ತಿದೆಯಲ್ಲ ನಿಮಗೆ. ದರ್ಶನ್ ಅವರ ದೇಹದ ಅಡ್ಯತೆ ಹೇಗಿದೆ ಅನ್ನೋದು ಗೊತ್ತಿದೆಯಲ್ಲ. 6 ಫೀಟ್ ಕಟ್ಔಟು, ಎಂಥ ಸುಂದರ ಕಾಯ, ಈತ ಹೀರೋ ಆಗೋದಕ್ಕೆ ಪರ್ಫೆಕ್ಟು ಅನ್ನುವಂಥ ದೇಹ, ಆ ಘಟ, ಆ ಜಿಮ್ಮಲ್ಲಿ ಕಸರತ್ತು ಮಾಡುವ ಅಂಥ ದೇಹವನ್ನು ಇಟ್ಕೊಂಡಿರುವ ಅಂಥ ದರ್ಶನ್ನು ಟಾರ್ಗೆಟ್ ಮಾಡಿದ್ದು ಈ ಸೊಣಕಲ್ನನ್ನ. ನೋಡಿ, ಗಮನಿಸ್ತಾ ಇದ್ರಲ್ಲ ನಿಮ್ಮ ಟಿವಿ ಸ್ಕ್ರೀನ್ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಸೊಣಕಲ್ನನ್ನ ಟಾರ್ಗೆಟ್ ಮಾಡಿಕೊಂಡು ಈ ಸೊಣಕಲ್ಲನ ಮರ್ಮಾಂಗದ ಮೇಲೆ ಈ ರೀತಿನಲ್ಲಿ ಕಾಲಿಟ್ಟು ಆತನ ವೃಷಣವನ್ನ ಪುಡಿ ಮಾಡಿದ್ದಾರೆ. ವೃಷಣವನ್ನ ಪುಡಿ ಲಿಟ್ರಲಿ ಆತನ ವೃಷಣ ಭಾಗವನ್ನ ಒಡೆದು ಹಾಕಿದ್ದಾರೆ. ಇದರಿಂದನೇ ಆತ ನೋವನ್ನ ಅನುಭವಿಸಿ ಸತ್ತಿದ್ದು. ಆತನ ದೇಹಕ್ಕೆ ಬಿದ್ದಿರುವಂತಹ ಹಲವು ನೋವುಗಳನ್ನ ತಡ್ಕೊಳ್ಳೋ ಶಕ್ತಿ ಅಟ್ಲೀಸ್ಟ್ ಒಬ್ಬ ಮನುಷ್ಯನಿಗೆ ಇರುತ್ತೆ. ಬೆನ್ನಿಗೆ ಬಿದ್ದಾಗ, ಕೈಗೆ ಬಿದ್ದಾಗ, ಅಟ್ಲೀಸ್ಟ್ ಒಂದು ಸಿಗರೇಟ್ ಕೈಗೆ ಸುಟ್ಟಾಗ ಸಾಯುವವರೆಗಿನ ನೋವು ಆಗುತ್ತೆ ಅಂತ ನಾನು ಹೇಳಲ್ಲ, ನೋವಾಗುತ್ತೆ. ಆದರೆ ಸಾಯುವವರೆಗಿನ ನೋವು ಆಗಲ್ಲ. ಆದರೆ ಈ ರೀತಿ ಹೊಡೆದಾಗ ಆ ವ್ಯಕ್ತಿ ಬದುಕುವ ಸಾಧ್ಯತೆಗಳಿದೆಯಾ? ಅಥವಾ ಇಡೀ ವಿಶ್ವದಲ್ಲಿ ಒಬ್ಬ ಮನುಷ್ಯನಿಗೆ ನಾನು ಹೀಗೆ ಹಲ್ಲೆ ಮಾಡಿದ್ರೆ ಅವನು ಸತ್ತು ಹೋಗ್ತಾನೆ ಅಂತ ಗೊತ್ತಿಲ್ಲದೆ ಇರುವ ಒಬ್ಬ ಮನುಷ್ಯನ ಎತ್ತು ತೋರಿಸ್ರಿ. 53 ಸಿನಿಮಾಗಳನ್ನು ಮಾಡಿರುವ, ಆ ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ
ಮೆರೆದಾಡಿರುವ ನಟನೋರ್ವನಿಗೆ ಹಿಂಗ್ ಹೊಡೆದ್ರೆ ಸಾಯ್ತಾನೆ ಅನ್ನುವ ಕನಿಷ್ಠ ಜ್ಞಾನವು ಇರಲಿಲ್ಲ ಅನ್ನೋದನ್ನ ನಾವು ನೀವು ಒಪ್ಪಬೇಕಾ? ವೃಷಣದ ಭಾಗವನ್ನ ಇಷ್ಟು ಪುಡಿ ಪುಡಿ ಮಾಡಿ ಅದನ್ನ ಒಡೆದು ಹಾಕುವವರೆಗಿನ ಕ್ರೂರತೆ ಇವರ ಮನಸ್ಸಲ್ಲಿ ಇದೆ ಅಂತಂದ್ರೆ ಇವರು ಮನುಷ್ಯರ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಇದೊಂದೇ ಫೋಟೋ ಅಲ್ಲ, ಇನ್ನೂ ಹಲವು ಫೋಟೋಗಳಿದೆ.